ನಮಸ್ಕಾರ ರೀ ಎಲ್ಲರಿಗೂ. ನಾವಿವತ್ತ ತೋರ್ನಹಳ್ಳಿ ಹನುಮಪ್ಪಗ್ ಬಂದಿದ್ದವು. ಕರ್ನಾಟಕದಾಗ ಬಹಳಷ್ಟು ಹಿಂದೂ ಪ್ರಾಚೀನ ದೇವಾಲಯಗಳಿದಾವು. ಅದ್ರೊಳಗ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕದಿಂದ 10 ಕಿಲೋಮೀಟರ್ ಅಂತರದಾಗಿರುವ ಈ ತೋರ್ನಹಳ್ಳಿಯ ಶ್ರೀ ಹನುಮಾನ್ ದೇವಾಲಯ. ಇಲ್ಲಿರುವ ಹನುಮೆ ದೇವ್ರ ಮೂರ್ತಿ 800 ವರ್ಷಗಳ ಪುರಾತನವಾದದ್ದು ಐತರಿ. ಮತ್ತ ಈ ದೇವಸ್ಥಾನದ ಒಂದ್ ಕತಿ ಐತಿ, ಹೇಳ್ತಾನ ಬರ್ರಿ. ಮೊದಲು ಈ ಜಾಗ ಹಸುಗಳನ್ನ ಮೇಯಿಸುವ ಜಾಗವಾಗಿತ್ತರಿ. ಅಂತ ತೋರ್ನಹಳ್ಳಿ ಜನರ ತಮ್ಮ ಹಸುಗಳನ್ನ ಇಲ್ಲಿ ಮೇಯ್ಸ್ಲಾಕ್ ತರ್ತಿರತ್ತರಿ. ಒಮ್ಮೆ ಕೆಲವು ದಿವಸಗಳ ನಂತರ ಹಸುಗಳ ಹಾಲು ಕುಡಿದು ಬಂದ್ ಮಾಡಿದವತ್ತರಿ. ಅಂತ ಎಲ್ಲಾ ಜನರೊಮ್ಮೆ ಹಸುಗಳಿಗೆ ಗೊತ್ತಿಲ್ದ ಹೋಗಿ ನೋಡಿರತ್ತರಿ. ಎಲ್ಲಾ ಹಸುಗಳ ಒಂದ್ ಹಾವಿನ ಹುತ್ತದಾಗ ಹಾಲು ಬಿಡ್ಕೊತಿದ್ದತ್ತರಿ. ಇದನ್ನ ನೋಡಿ ಜನರೆಲ್ಲಾ ಆಶ್ಚರ್ಯ ಆಗ್ತಾರ್ರಿ. ಮತ್ ಆ ಹುತ್ತದಾಗ ಯಾನಿತ್ ನೋಡು ಸಂಬಂಧ ಆ ಹುತ್ತವನ್ನ ಒಯ್ಡ್ಲಕ್ ಪ್ರಾರಂಭಿಸ್ತಾರ್ರಿ. ಅಂತ ಮೊದಲು ಯಾರ ಆ ಹುತ್ತವನ್ನ ಒಯ್ಡ್ಲಕ್ ಪ್ರಾರಂಭಿಸಿರು ಆ ವ್ಯಕ್ತಿ ಅಲ್ಲೇ ಜಾಗದ ಮ್ಯಾಗ ಸೈತಾರಿ. ಅಂತ ಅಲ್ಲಿಂದ ಎಲ್ಲಾ ಜನರು ತಿರುಗಿ ಬಂದ ಒಬ್ಬ ಸ್ವಾಮೀಜಿನ ಕರ್ಕೊಂಡ್ ಬಂದ ಅವ್ರಿಗೆ ಇದನ್ನೆಲ್ಲಾ ತೋರಿಸ್ತಾರ್ರಿ. ಅಂತ ಅವ್ರ ಯಾವಾಗ ನೋಡ್ ಅವಾಗ ಆ ಹುತ್ತದಾಗಿಂದ ಒಂದ್ ಕರಿಕಲ್ ಹೊರ ಬರ್ಕತ್ತಿತ್ತರಿ. ಅಂತ ಎಲ್ಲಿ ಆ ವ್ಯಕ್ತಿ ಹತೋಡಿಲೆ ಹೊಡೆದಿದ್ದ ಅಲ್ಲಿಂದ ರಕ್ತ ಬರತ್ತಿತ್ರಿ. ಅಂತ ಆ ಸ್ವಾಮೀಜಿಗ್ ಗೊತ್ತಾಯ್ತು ಇದು ಒಂದು ದೈವ ಶಕ್ತಿ ಐತತ. ಅಂತ ಅವ್ರ ಜನರ ಕಡೆ ಎಲ್ಲ ಕ್ಷಮೆ ಕೇಳಿಸಿ ನೀವ್ ಯಾರತ್ತ ಕೇಳ್ತಾರ. ಅವಾಗ ಆಕಾಶವಾಣಿ ಆಯ್ತು ನೋಡ್ರಿ, ನಾ ಶ್ರೀರಾಮ್ ಭಕ್ತ ಹನುಮಾನ್ ಇದಾನು, ನಾ ಇಲ್ಲಿ ಇರಾಮ್ ಇದಾನು, ನನ್ನ ಯಾರು ಸ್ವಚ್ಛ ಮನಸ್ಲೆ ಆರಾಧಿಸ್ತಾರೋ ನಾವ್ ಇಚ್ಛೆ ಎಲ್ಲ ಪೂರ್ಣ ಮಾಡ್ತಾನು. ಅವಾಗಿಂದ ಇಲ್ಲಿ ಜನರೆಲ್ಲ ಹನುಮೆ ದೇವ್ರದ್ದು ಪೂಜೆ ಮಾಡ್ಕತ್ತಾರ್ರಿ. ಅಂತ ಮುಂದೆ ಇಲ್ಲಿ ದೇವಸ್ಥಾನ ಆಯ್ತ್ರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಫಾಲೋ ಮಾಡೋದು ಮರಿಬೇಡ್ರಿ. ಜೈ ಶ್ರೀರಾಮ್.